painful for a woman, really. It's her right to be a mother. ಅವಳು ತಾಯಿ ಆಗಬೇಕು. ಅದಕ್ಕೆ ನಾನು ಕಾನೂನು ಆಸ್ಪದ ಮಾಡಿಕೊಟ್ಟಿದ್ದೆ. ಅದನ್ನು 4 ಜನನ ಕೇಳಿ ನಾನು ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ದೇಶ ಹೇಳ್ತಾ ಇದೆ, ನನ್ನ ಕಾನೂನು ಹೇಳ್ತಾ ಇದೆ. ನೀನು ತಲೆ ಎತ್ತಿ ನಡಿ. ನೀನು ಹಿಂದಿನ ಕಾಲದವಳ ಥರ ಈಗ 40 ವರ್ಷದ ಹಿಂದೆ ಯಾರಿಗಾದರೂ ಲವ್ ಲೈಫಲ್ಲೇ ಅವ್ರಿಗೆ ಮಕ್ಕಳಾಗಿದ್ದಿದ್ರೆ ಯು ವುಡ್ ಕಾಲ್ ದೆಮ್ ಅನೈತಿಕ ಸಂಬಂಧದಿಂದ ಆಗಿರೋವಂಥದ್ದು, ಇಲಿಜಿಟಿಮೇಟ್ ಕಿಡ್. ಹೌ ದೇ ಆರ್ ಟ್ರೀಟೆಡ್ ಆಲ್ ದೇರ್ ಲೈಫ್. ಈಗ ನನ್ನ ಕಾನೂನು ಅರ್ಥ ಮಾಡ್ಕೊಂಡಿದ್ದೆ, ನನ್ನ ದೇಶ ಅರ್ಥ ಮಾಡ್ಕೊಂಡೆ. ಆ್ಯಂಡ್ ದೇವ್ ಗಿವನ್ ಮಿ ಆಲ್ ದಿಸ್ ರೈಟ್. ನಾನು ಹೋಗಿ ಯಾರ್ದೂ ಕೇಳೋ ಅವಶ್ಯಕತೆ ಇಲ್ಲ ಅಲ್ಲ ಭಾವನಾ. ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ, ಎಲ್ಲ ಹೆಣ್ಣಿಗೂ. ನಾನು ಹೋಗಿ ಗಂಡನ ಕೇಳಬೇಕು, ನಂಗೆ ಮಕ್ಕಳಾಗಬೇಕಾದ್ರೆ ನೀವು ಮಾಡಿ, ನನ್ನ ಮದುವೆ ಆಗಬೇಕಾದ್ರೆ ನೀವು ಒಪ್ಕೊಡಿ, ಎಲ್ಲದಕ್ಕೂ ನಾನು ಹೋಗಿ ಕೇಳಿ ಅವಳಿಗೆ ಅಂತ ಅವಳ ಸ್ವಾತಂತ್ರ್ಯ ಏನಿದೆ, ಅವಳ ಅಸ್ತಿತ್ವ ಏನಿದೆ. ಹಾಗಾದರೆ ಐ ಆಮ್ ನಾಟ್ ಸೇಯಿಂಗ್ ಮೆನ್ ಆರ್ ಬ್ಯಾಡ್, ಬಟ್ ವೈ ಶುಡ್ ಐ ಈವನ್ ಟೇಕ್ ಎನಿ ಪರ್ಮಿಷನ್ ಫಾರ್ ಮೀ ಟು ಬಿಕಮ್ ವಾಟ್ ಐ ಆಮ್ ಆಲ್ರೆಡಿ ಇನ್ಸೈಡ್? ನಾನೇನು ಇದನ್ನು ಹೊರಗಡೆಯಿಂದ ತಂದು ರೋಬೋಟಿಕಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಔಷಧಿನೋ ಏನೋ ಮಾಡ್ಕೊಂಡು ನಾನೇನೋ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ತಾಯಿ ಆಗೋದು ಅದು ನನ್ನ ಅಸ್ತಿತ್ವ, ನಾನು ಹೆಣ್ಣು, ನನ್ನ ಪ್ರಕೃತಿ ಅದು. ಇದು ನನ್ನ ಸ್ವಾತಂತ್ರ್ಯ, ಇದು ನನ್ನ ಇಚ್ಛೆ, ಇದು ನನ್ನ ಬಯಕೆ. ಇಟ್ ಈಸ್ ಆಲ್ ಅಬೌಟ್ ಯು. ಇಟ್ ಈಸ್ ನಾಟ್ ಅಬೌಟ್ ಎನಿಬಡಿ ಎಲ್ಸ್. ಐ ಆಮ್ ಸೋ ಹ್ಯಾಪಿ. ಇತ್ತೀಚೆಗೆ ಒಂದು ಕಾನೂನು ಬಂದಿದೆ. ಈಗ ನಾವು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಭ್ರೂಣ ಹತ್ಯೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈಗ ಅತ್ಯಾಚಾರಕ್ಕೊಳಗಾಗಿರೋ ಹೆಣ್ಮಕ್ಳಿಗೆ ಅಂತ ಮಾಡಿಕೊಟ್ರು. ದಟ್ ಇಸ್ ಸಚ್ ಅ ನೈಸ್ ಥಿಂಗ್. ಯಾಕಂದರೆ ಅವಳ ಇಚ್ಛೆಯಿಂದ ಆಗಿರೋದಲ್ಲ ಅದು. ಇಸ್ಂಟ್ ಇಟ್? ಅವಳ ಇಚ್ಛೆಯಿಂದ ಏನಾಗುತ್ತೋ ಅದೇ ಆಗಬೇಕಲ್ವ ಅವಳಿಗೆ. ಯಾಕಂದರೆ ಅವಳ ದೇಹ ಅಲ್ಲ ಅದು, ಅವಳ ಪ್ರಕೃತಿ ಅದು. ಇಟ್ ಈಸ್ ಹರ್ ರೈಟ್. ಅದಕ್ಕೆ ನಾನು ಯಾಕೆ ಹೋಗಿ ನನಗೆ ಇದು ಕೊಡಿ, ಈ ಸರ್ಟಿಫಿಕೇಷನ್ ಕೊಡಿ, ನೀವು ನನಗೆ ಹೇಳೋದು ಒಳ್ಳೆ ಹುಡುಗಿನ ಕೆಟ್ಟ ಹುಡುಗಿನ ಅಂತ ಹೇಳೋದು. ಆಯಿತು ಇವಳಿಗೆ ಹಂಗಾರೆ ಒಳ್ಳೆ ಹುಡುಗಿ ಸರ್ಟಿಫಿಕೇಷನ್ ಕೊಡೋಣ, ಇವಳು ಕೆಟ್ಟ ಹುಡುಗಿ, ಇವಳು ಚರಿತ್ರೆ ಸರಿ ಇಲ್ಲ, ಇವಳು ಕ್ಯಾರೆಕ್ಟರ್ಲೆಸ್ಸು, ಇವರೊಂದು ಸರ್ಟಿಫಿಕೇಟ್. ಐ ಮೀನ್ ವೇರ್?